ಓಂ ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸಚ್ಚರಿತ್ಯ 22ನೇ ಅಧ್ಯಾಯ, ಸರ್ಪದಿಂದ ರಕ್ಷಣೆ. ಬಾಳಾ ಸಾಹೇಬ್ ಮಿರೀರ್ಕರ್, ಬಾಪು ಸಾಹೇಬ್ ಬೂಟಿ, ಅಮೀರ್ ಶಕ್ಕರ್, ಹೇಮಾಡಪಂತ ಸರ್ಪ ಹತ್ಯೆ ಬಗ್ಗೆ ಬಾಬಾ ಅವರ ಅಭಿಪ್ರಾಯ. ನಮಸ್ಕಾರ, ನಾನು ಡಾಕ್ಟರ್ ವಿಜಯ. ಶ್ರೀ ಸಾಯಿ ಸಚ್ಚರಿತ್ಯ ಚಾನೆಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಬಾಬಾ ಅವರನ್ನು ಧ್ಯಾನಿಸುವುದು ಹೇಗೆ? ಪ್ರಕೃತಿಯ ಮರ್ಮವನ್ನಾಗಲಿ ಪರಮಾತ್ಮವನ ರೂಪವನ್ನಾಗಲಿ ಯಾರಿಂದಲೂ ಅಳೆಯುವುದಕ್ಕೆ ಸಾಧ್ಯವಿಲ್ಲ. ವೇದಗಳಿಗಾಗಲಿ ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಗಾಗಲಿ ಅದು ಸಾಧ್ಯವಿಲ್ಲ. ಪರಮಾತ್ಮನೇ ಪಾದವೇ ಸುಖದ ಸಾಧನೆ ಎಂದಿರುವ ಭಕ್ತರಿಗೆ ಪರಮಾತ್ಮನ ರೂಪ ಗೋಚರವಾಗುವುದು. ಆ ಉದಾತ್ತವಾದ ಜೀವನದ ಗುರಿಯನ್ನು ಸಾಧಿಸಲು ಅವನನ್ನು ಧ್ಯಾನಿಸುವ ಸಾಧನೆ ಒಂದನ್ನು ಬಿಟ್ಟರೆ ಬೇರೆ ಯಾವ ಸಾಧನೆಯನ್ನು ಭಕ್ತರು ಅರಿಯರು. ಹೇಮಾಡ ಪಂತರು ಭಕ್ತಿಯ ಮತ್ತು ಧ್ಯಾನದ ಸುಲಭವಾದ ಮಾರ್ಗವನ್ನು ಈ ರೀತಿ ವಿವರಿಸುತ್ತಾರೆ. ಕೃಷ್ಣ ಪಕ್ಷದ ಚಂದ್ರನು ದಿನೇ ದಿನೇ ಕ್ಷೀಣಿಸುತ್ತಾ ಒಂದು ದಿನ ಕಣ್ಮರೆಯಾಗುವನು. ಆ ದಿನವೇ ಅಮಾವಾಸ್ಯೆ. ನಂತರ ಶುಕ್ಲ ಪಕ್ಷ ಆರಂಭವಾಗಿ ಚಂದ್ರನು ಪ್ರಕಾಶ ತೊಡಗುತ್ತಾನೆ. ಆಗ ಜನಕೋಟಿಯು ಚಂದ್ರನನ್ನು ನೋಡಲು ಹಾತೊರೆಯುತ್ತದೆ. ಪ್ರತಿಪದೆಯ ದಿನ ಚಂದ್ರನು ಕಾಣಿಸುವುದೇ ಇಲ್ಲ. ಮರುದಿನ ಸ್ವಲ್ಪ ಕಾಣಿಸುತ್ತಾನೆ. ವೃಕ್ಷದ ಎಲೆಗಳ ಸಂಧಿಯಲ್ಲಿ ಕಾತುರಾಗಿ ನಾವು ನೋಡುತ್ತಿದ್ದರೆ ಆ ಚಂದ್ರನ ಸೊಬಗೇ ಬೇರೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಈಗ ಬಾಬಾ ಅವರ ದಿವ್ಯ ತೇಜ ಪ್ರತಿಭೆಯನ್ನು ಅವಲೋಕಿಸೋಣ. ಸಾಯಿಬಾಬಾ ಅವರ ಫೋಟೋ ನೋಡಿ, ಎಷ್ಟು ಮುದ್ದಾಗಿದೆ. ಬಲಗಾಲನ್ನು ಎಡಗಾಲಿನ ಮಂಡಿಯ ಮೇಲೆ ಹಾಕಿಕೊಂಡು ಎಡಗೈ ಬೆರಳುಗಳನ್ನು ಬಲಗಾಲಿನ ಪಾದದ ಮೇಲಿಟ್ಟುಕೊಂಡು ಕುಳಿತಿದ್ದಾರೆ. ಬಲಗಾಲಿನ ಹೆಬ್ಬಟ್ಟಿನ ಮೇಲೆ ಎಡಗೈ ತೋರು ಬೆರಳು ಮತ್ತು ಮಧ್ಯಮ ಬೆರಳುಗಳನ್ನು ಇಟ್ಟುಕೊಂಡಿರುತ್ತಾರೆ. ಈ ಸ್ಥಿತಿಯಲ್ಲಿ ಕುಳಿತಿರುವ ಬಾಬಾ, ನೀವು ನನ್ನ ಪ್ರತಿಭೆಯನ್ನು ಕಾಣಬಯಸಿದರೆ ಅಹಂಕಾರ ಮತ್ತು ಮಮಕಾರವನ್ನು ತ್ಯಜಿಸಿರಿ. ತೋರ ಬೆರಳು ಮತ್ತು ಮಧ್ಯದ ಬೆರಳು ಇವುಗಳ ಮಧ್ಯೆ ಕಾಣುವ ಬಲಗಾಲಿನ ಹೆಬ್ಬಟ್ಟಿನ ಮೇಲೆ ನಿಮ್ಮ ಚಿತ್ತವಿಟ್ಟು ಧ್ಯಾನಿಸಿರಿ. ಆಗ ನಿಮಗೆ ಪ್ರತಿಭೆಯ ಅರಿವಾಗುತ್ತದೆ ಎಂದು ಹೇಳುವಂತಿದೆ ಆ ನೋಟದ ವೈಖರಿ. ಇದೇ ಭಕ್ತಿ ಮಾರ್ಗದ ಸುಲಭ ಸಾಧನ. ಈಗ ಬಾಬಾ ಅವರ ಜೀವಿತವನ್ನು ನೋಡೋಣ. ಬಾಬಾ ಅವರವರು ಅಲ್ಲಿ ವಾಸ್ತವ್ಯ ಮಾಡಿದ ಮೇಲೆ ಶಿರಡಿಯು ಒಂದು ದೊಡ್ಡ ಯಾತ್ರಾ ಸ್ಥಳವಾಯಿತು. ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಬಂದು ಮಸೀದಿಯಲ್ಲಿ ನೆರೆಯುತ್ತಿದ್ದರು. ಬಡವ ಬಲ್ಲಿದರೆಂಬ ಭೇದವೇ ಇರಲಿಲ್ಲ. ಬಾಬಾ ಅವರ ಅಪರಿಮಿತವಾದ ಪ್ರೀತಿ, ಅವರ ಅತ್ಯಾಶ್ಚರ್ಯಕವಾದ ಜ್ಞಾನ ಸಂಪತ್ತು, ಅಂತರಾಮಿತ್ವ ಇವುಗಳನ್ನು ಬಣ್ಣಿಸಲು ಯಾರು ಶಕ್ತರು? ಇವೆಲ್ಲದರ ಅನುಭವ ಪಡೆದಿರುವವರೇ ಧನ್ಯರು. ಕೆಲವು ಸಾರಿ ಬಾಬಾ ಅವರು ಮೌನವನ್ನು ಧರಿಸಿ ಪರಬ್ರಹ್ಮನನ್ನು ಆರಾಧಿಸುತ್ತಿದ್ದರು. ಕೆಲವು ಸಾರಿ ಜಾಗೃತಾವಸ್ಥೆಯಲ್ಲಿ ಭಕ್ತರೊಡನೆ ಕಲಿತಿರುತ್ತಿದ್ದರು. ಕೆಲವು ಸಾರಿ ನೀತಿಕತೆಗಳನ್ನು ಹೇಳುತ್ತಿದ್ದರು. ಅನೇಕ ಸಾರಿ ಹಾಸ್ಯ ಮತ್ತು ವಿನೋದ ಮಾಡುತ್ತಿದ್ದರು. ಕೆಲವು ಸಾರಿ ಶಾಂತಿಯಿಂದಿರುತ್ತಿದ್ದರು. ಮತ್ತೆ ಕೆಲವು ಸಾರಿ ಕುಪಿತರಾಗುತ್ತಿದ್ದರು. ಕೆಲವು ಸಾರಿ ಸಂಕ್ಷಿಪ್ತವಾಗಿ ಬೋಧಿಸುತ್ತಿದ್ದರು. ಕೆಲವು ಸಾರಿ ಸುಮ್ಮನೆ ವಾದಿಸುತ್ತಿದ್ದರು. ಅನೇಕ ಸಾರಿ ಸರಳವಾಗಿರುತ್ತಿದ್ದರು. ಭಕ್ತರಿಗೆ ಅನುಗುಣವಾದ ವಿವಿಧೋಪದೇಶಗಳನ್ನು ನೀಡುತ್ತಿದ್ದರು. ಆದ್ದರಿಂದ ಅವರ ಜೀವನವು ನಮ್ಮ ಬುದ್ಧಿ, ಮಾತು ಮತ್ತು ದೃಷ್ಟಿಗೆ ಮೀರಿದದಾಗಿದೆ. ಅವರು ನೋಡಬೇಕೆಂಬ ಬಯಕೆ, ಮಾತನಾಡಿಸಬೇಕೆಂಬ ಬಯಕೆ ಇವುಗಳಿಗೆ ತೃಪ್ತಿಯೇ ಇಲ್ಲ. ಆದರೂ ಭಕ್ತರು ಪರಮಾನಂದ ಭರಿತರಾಗಿದ್ದರು. ಮಳೆಯ ಹನಿಗಳನ್ನು ಎಣಿಸಬಹುದು, ಗಾಳಿಯನ್ನು ಚರ್ಮದ ಚೀಲದಲ್ಲಿ ಕಟ್ಟಿಡಬಹುದು, ಆದರೆ ಬಾಬಾ ಅವರ ಲೀಲೆಗಳನ್ನು ಅಳತೆ ಮಾಡಲು ಸಾಧ್ಯವಿಲ್ಲ. ಸಾಯಿಬಾಬಾರ ಭಕ್ತರು ವಿಪತ್ತುಗಳನ್ನು ಹೇಗೆ ನಿರೀಕ್ಷಿಸುತ್ತಿದ್ದರು ಮತ್ತು ಅವುಗಳಿಂದ ಅವರನ್ನು ಹೇಗೆ ಪಾರು ಮಾಡುತ್ತಿದ್ದರು ಎಂಬ ವಿಚಾರವನ್ನು ಈಗ ಪರೀಕ್ಷಿಸೋಣ. ಬಾಳಾ ಸಾಹೇಬ್ ಮಿರೀರ್ಕರ್. ಸರ್ದಾರ್ ಕಾಕಾ ಸಾಹೇಬ್ ಮಿರೀರ್ಕರ್ ಅವರ ಮಗ ಬಾಳಾ ಸಾಹೇಬರು ಚಿತ್ತಳಿಗೆ ಪ್ರಯಾಣ ಮಾಡುತ್ತಿದ್ದರು. ದಾರಿಯಲ್ಲಿ ಹಾಗೆ ಶಿರಡಿಗೆ ಬಂದು ಬಾಬಾ ಅವರ ದರ್ಶನವನ್ನು ಪಡೆದು ಯೋಗಕ್ಷೇಮವನ್ನು ವಿಚಾರಿಸಿದರು. ಆಗ ಬಾಬಾ ಅವರು, ನಮ್ಮ ದ್ವಾರಕಾಮಾಯಿ ನಿಮಗೆ ಗೊತ್ತಿದೆಯೇ ಎಂದು ಕೇಳಿದರು. ಮಿರೀರ್ಕರ್ ಅವರಿಗೆ ಅರ್ಥವಾಗಲಿಲ್ಲ. ಸುಮ್ಮನೆ ಕುಳಿತರು. ಪುನಃ ಬಾಬಾ ಅವರು ಮುಂದುವರೆದು, ನೀನು ಹೀಗೆ ಕುಳಿತಿರುವುದೇ ದ್ವಾರಕಾಮಾಯಿ. ಅವಳು ತನ್ನ ತೊಡೆಯ ಮೇಲೆ ಕುಳಿತಿರುವ ಮಕ್ಕಳ ಅಪಾಯಗಳನ್ನೆಲ್ಲ ದೂರ ಮಾಡುತ್ತಾಳೆ. ಆ ಮಾತೆಯು ದಯಾಮಯಳು. ಅವಳ ಭಕ್ತರಿಗೆ ಯಾವ ಕಷ್ಟಗಳೂ ಬರುವುದಿಲ್ಲ. ಅವಳ ತೊಡೆಯ ಮೇಲೆ ಕುಳಿತರೆಂದರೆ ಸಾಕು, ಅವರ ತೊಂದರೆಗಳು ನಿವಾರಣೆಯಾದಂತೆಯೇ. ಅವಳ ನೆರಳಿನಲ್ಲಿ ಆಶ್ರಯ ಪಡೆದವರು ಆಶೀರ್ವಾದ ಪಡೆದಂತೆ ಎಂದು ಹೇಳಿದರು. ನಂತರ ಅವರಿಗೆ ಉದಿಯನ್ನು ಕೊಟ್ಟು ಅವರ ಮಸ್ತಕದ ಮೇಲೆ ಅಭಯ ಹಸ್ತವನ್ನಿಟ್ಟು ಆಶೀರ್ವದಿಸಿದರು. ಮಿರೀರಿಕರು ಇನ್ನೇನು ಹೊರಡುವಲ್ಲಿದ್ದರು. ಆಗ ಬಾಬಾ ಅವರು ಪುನಃ, ಲಂಬು ಬಾವು ಅಂದ್ರೆ ಸರ್ಪ ನಿನಗೆ ಗೊತ್ತಿದೆಯೇ ಎಂದು ಕೇಳಿದರು. ನಂತರ ತಮ್ಮ ಎಡಗೈ ಮುಷ್ಟಿಯನ್ನು ಸರ್ಪದಂತ ಅಲ್ಲಾಡಿಸುತ್ತಾ, ಅವನು ಬಹಳ ಭಯಂಕರನು, ಆದರೆ ದ್ವಾರಕಾಮಾಯಿಯ ಮಕ್ಕಳನ್ನೇನು ಮಾಡಬಲ್ಲನು? ದ್ವಾರಕಾಮಾಯಿ ಅವನನ್ನು ಕಾಪಾಡುತ್ತಿರುವಾಗ ಸರ್ಪ ಏನು ಮಾಡಬಲ್ಲದು ಎಂದು ಕೇಳಿದರು. ಅಲ್ಲಿದ್ದರೆಲ್ಲರಿಗೂ ಬಾಬಾ ಅವರ ಈ ಮಾತಿನ ಅರ್ಥ ತಿಳಿಯಲು ಕಾತರರಾಗಿದ್ದರು. ಆದರೆ ಬಾಬಾ ಅವರನ್ನು ಕೇಳುವ ಧೈರ್ಯ ಯಾರಿಗೂ ಬರಲಿಲ್ಲ. ಬಾಳಾ ಸಾಹೇಬ್ ಅವರು ಬಾಬಾ ಅವರಿಗೆ ನಮಸ್ಕರಿಸಿ ಶ್ಯಾಮ್ ಅವರೊಡನೆ ಮಸೀದಿ ಬಿಟ್ಟು ಹೊರಟರು. ಬಾಬಾರವರು ಶ್ಯಾಮ್ ಅವರಿಗೆ ಮಿರೀಕರ್ ಅವರೊಡನೆ ಪ್ರಯಾಣ ಮಾಡುವಂತೆ ಹೇಳಿದರು.
ಶ್ಯಾಮ್ ಅವರು ಈ ವಿಷಯವನ್ನು ಬಾಳಾ ಸಾಹೇಬರಿಗೆ ತಿಳಿಸಿದಾಗ ಅವರು ಬೇಡವೆಂದರು. ಬಾಳಾ ಸಾಹೇಬರ ಅಭಿಪ್ರಾಯವನ್ನು ಶ್ಯಾಮ್ ಅವರು ಬಾಬಾ ಅವರಿಗೆ ತಿಳಿಸಿದರು. ಆಗ ಬಾಬಾ ಅವರವರು, ಸರಿ, ಹೋಗಬೇಡ, ನಾವು ಯಾವಾಗಲೂ ಒಳ್ಳೆಯದನ್ನೇ ಎಣಿಸಬೇಕು, ಒಳ್ಳೆಯದನ್ನೇ ಮಾಡಬೇಕು, ಆದರೆ ಏನಾಗುವುದು ಅದು ಆಗಿಯೇ ಬಿಡುತ್ತದೆ ಎಂದರು. ಸ್ವಲ್ಪ ಸಮಯದಲ್ಲಿಯೇ ಬಾಳಾ ಸಾಹೇಬ್ ಪುನಃ ಯೋಚಿಸಿ ಶ್ಯಾಮ್ ಅವರನ್ನು ಕರೆದು ಅವರು ತಮ್ಮ ಜೊತೆಯಲ್ಲಿ ಬರಬಹುದೆಂದರು. ಶ್ಯಾಮ್ ಇದನ್ನು ಬಾಬಾ ಅವರಿಗೆ ತಿಳಿಸಿ ಅವರ ಅನುಜ್ಞೆ ಪಡೆದು ಬಾಬಾ ಸಾಹೇಬ್ ಅವರ ಸಂಗಡ ಹೊರಟರು. ಚಿತ್ತಳಿಯನ್ನು ರಾತ್ರಿ 9 ಗಂಟೆಗೆ ತಲುಪಿ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ತಂಗಿದರು. ಕಚೇರಿಗೆ ವರಿಷ್ಠರು ಬಂದಿರುವುದಿಲ್ಲ. ಅದರಿಂದ ಮಾತನಾಡುತ್ತಾ ಕುಳಿತರು. ಬಾಳಾ ಸಾಹೇಬರು ಪತ್ರಿಕೆಯೊಂದನ್ನು ಓದುತ್ತಾ ಚಾಪೆ ಮೇಲೆ ಕುಳಿತಿದ್ದರು. ಆಗ ಅವರ ಮೇಲೆ ಹೊದ್ದಿದ್ದ ಹೊದಿಕೆಯ ಮೇಲೆ ಯಾರಿಗೂ ತಿಳಿಯದಂತೆ ಒಂದು ಸರ್ಪ ಬಂದು ಕುಳಿತಿತ್ತು. ಅವರ ಜವಾನರು ಅದನ್ನು ನೋಡಿ ಹಾವು ಹಾವು ಎಂದು ಕೂಗಿಕೊಂಡರು. ಬಾಳಾ ಸಾಹೇಬ್ ನಡುಕಲಾರಂಭಿಸಿದರು. ಶ್ಯಾಮ್ ಅವರು ಚಕಿತರಾದರು. ಸದ್ದಿಲ್ಲದೆ ಕೋಲು ತರಲು ಹೊರಟರು. ಸರ್ಪವು ಬಾಳಾ ಸಾಹೇಬರನ್ನು ಬಿಟ್ಟು ಕೆಳಗಿಳಿತು. ಕೂಡಲೇ ಅದನ್ನು ಹೊಡೆದು ಕೊಂದರು. ಆ ಅಪಾಯವು ಬಾಬಾ ಅವರು ಮೊದಲೇ ನಿರೀಕ್ಷಿಸಿದ್ದರಿಂದ ಅವರನ್ನು ಪಾರು ಮಾಡಿದರು. ಅಂದಿನಿಂದ ಬಾಳಾ ಸಾಹೇಬ್ ಅವರಿಗೆ ಬಾಬಾ ಅವರಲ್ಲಿದ್ದ ಭಕ್ತಿ ದೃಢವಾಯಿತು. ಬಾಪು ಸಾಹೇಬ್ ಬೂಟಿ. ಪ್ರಸಿದ್ಧ ಜ್ಯೋತಿಷಿಯಾದ ಶ್ರೀ ನಾನಾ ಡೆಂಗ್ಳೆ ಅವರು ಶಿರಡಿಯಲ್ಲಿ ಬಾಪು ಸಾಹೇಬ್ ಬೂಟಿ ಅವರಿಗೆ, ಈ ದಿನ ನಿಮಗೆ ಗ್ರಹಗತಿಗಳು ಸರಿಯಾಗಿಲ್ಲ, ಅಪಾಯವಿದೆ ಎಂದರು. ಬಾಪು ಸಾಹೇಬ್ ಇದರಿಂದ ಮನೋವ್ಯಾಕುಲರಾದರು. ಎಂದಿನಿಂದ ಆ ದಿನ ಅವರು ಮಸೀದಿಗೆ ಬಂದಾಗ ಬಾಬಾ ಅವರು, ನಾನಾ ನಿನಗೇನು ಹೇಳಿದ್ದರು? ನಿನಗೆ ಈ ದಿನ ಮರಣ ಸಂಭವಿಸಿದೆ ಎಂದು ಹೇಳಿರುತ್ತಾರ ಅಲ್ಲವೇ? ನೀನು ಹೆದರಬೇಕಿಲ್ಲ. ಹೇಗೆ ಆ ಮೃತ್ಯು ನಿನ್ನನ್ನು ಕೊಲ್ಲುವುದು ನೋಡೋಣ ಎಂದರು. ಆ ದಿನ ಸಂಜೆ ಬಾಪು ಸಾಹೇಬ್ ತಮ್ಮ ಕೊಠಡಿಗೆ ಹೋಗಿ ಕುಳಿತಾಗ ಒಂದು ಸರ್ಪವನ್ನು ಕಂಡರು. ಅವರ ಜವಾನನು ಅದನ್ನು ಹೊಡೆಯಲು ಕೈ ಎತ್ತಿದನು. ಬಾಪು ಸಾಹೇಬರು ಒಂದು ದೊಡ್ಡ ಕೋಲನ್ನು ತರಲು ಹೇಳಿದರು. ಜವಾನನು ಕೋಲನ್ನು ತರುವುದರೊಳಗೆ ಸರ್ಪ ಮಾಯವಾಗಿತ್ತು. ಆಗ ಬಾಪು ಸಾಹೇಬ್ ಬಾಬಾ ಅವರ ಮಾತುಗಳನ್ನು ಜ್ಞಾಪಕಕ್ಕೆ ತಂದುಕೊಂಡು ಸಂತೋಷಭರಿತರಾದರು. ಅಮೀರ್ ಶಕ್ಕರ್. ಕಟುಕ ಜಾತಿಗೆ ಸೇರಿದ ಕೋಪರ್ಗಾಂವ್ ತಾಲೂಕಿನ ಕೋರಾಳಹಳ್ಳಿಯ ಅಮೀರ್ ಶಕ್ಕರ್ ಬಾಂದ್ರಾದಲ್ಲಿ ಕಮಿಷನ್ ಏಜೆಂಟರಾಗಿದ್ದರು. ಅವರು ವಾಯು ರೋಗದಿಂದ ನರಳುತ್ತಿದ್ದರು. ದೇವರನ್ನು ಸ್ಮರಿಸಿ ಬಾಬಾರ ಹತ್ತಿರ ಬಂದು ರೋಗವನ್ನು ಗುಣಪಡಿಸುವಂತೆ ಬೇಡಿಕೊಂಡರು. ಅದಕ್ಕೆ ಸಾಯಿಬಾಬಾ ಅವರಿಗೆ ಚಾವಡಿಯಲ್ಲಿ ತಂಗುವಂತೆ ಹೇಳಿದರು. ಆ ಚಾವಡಿಯು ಅನಾರೋಗ್ಯ ಸ್ಥಳವಾಗಿತ್ತು. ಆದರೆ ಬಾಬಾ ಅವರನ್ನು ಆಜ್ಞೆಯನ್ನು ಮೀರುವಂತಿರಲಿಲ್ಲ. ಬಾಬಾ ಅವರನ್ನು ಮಸೀದಿಗೆ ಬರಕೊಡಲಿಲ್ಲ. ಆಗಾಗ್ಗೆ ಚಾವಡಿಗೆ ತಾವೇ ಹೋಗಿ ಬರುತ್ತಿದ್ದರು. ರಾತ್ರಿ ಮೆರವಣಿಗೆ ನಂತರ ಬಾಬಾ ಅಲ್ಲಿ ಹೋಗಿ ಮಲಗುತ್ತಿದ್ದರು. ಅದರಿಂದ ಅಮೀರ್ ಅವರಿಗೆ ಬಾಬಾ ಅವರ ಭೇಟಿ ಆಗಾಗ ಆಗುತ್ತಲೇ ಇತ್ತು. ಅಮೀರ್ ಶಕ್ಕರ್ ಅಲ್ಲಿ 9 ತಿಂಗಳು ತಂಗಿದ್ದರು. ಅನಂತರ ಬಹುಶಃ ಬೇಸರ ಪಟ್ಟುಕೊಂಡು ಒಂದು ದಿನ ರಾತ್ರಿ ಯಾರಿಗೂ ಹೇಳದೆ ಶಿರಡಿಯನ್ನು ಬಿಟ್ಟು ಕೊಪ್ಪರ್ಗಾಂವ್ ಧರ್ಮಶಾಲೆಗೆ ಹೋಗಿಬಿಟ್ಟರು. ಅಲ್ಲಿ ಮರಣಾವಸ್ಥೆಯಲ್ಲಿದ್ದ ಒಬ್ಬ ಮುದಿ ಫಕೀರ್ನನ್ನು ಅವರು ಕಂಡರು. ಅವನು ನೀರು ನೀರು ಎಂದು ಕೂಗಿಕೊಳ್ಳುತ್ತಿದ್ದನು. ಅಮೀರ್ ಶಕ್ಕರ್ ಅವನಿಗೆ ನೀರು ಕುಡಿಯಲು ಕೊಟ್ಟರು. ನೀರು ಕುಡಿದ ತಕ್ಷಣವೇ ಫಕೀರನು ಮರಣ ಹೊಂದಿದನು. ಶಕ್ಕರರಿಗೆ ಆಗ ದಿಕ್ಕು ತೋಚದಂತಾಯಿತು. ಯಾರಿಗಾದರೂ ಈ ಸಂಗತಿ ತಿಳಿಸಿದರೆ ತಮ್ಮ ಮೇಲೆ ಆರೋಪ ಬರುತ್ತದೆ ಎಂದು ಭಾವಿಸಿ ಇದು ಬಾಬಾ ಅವರ ಅನುಮತಿ ಇಲ್ಲದೆ ಬಂದಿದ್ದರ ಫಲವೆಂದು ತಿಳಿದು ಪಶ್ಚಾತ್ತಾಪ ಪಟ್ಟುಕೊಂಡು ಅದೇ ರಾತ್ರಿ ಬಾಬಾ ಅವರ ನಾಮಸ್ಮರಣೆ ಮಾಡುತ್ತಾ ಬೆಳಗಾಗುವುದರೊಳಗೆ ಶಿರಡಿಗೆ ಬಂದು ತಲುಪಿದರು. ನಂತರ ಬಾಬಾ ಅವರು ಹೇಳಿದ್ದಷ್ಟು ದಿನ ಚಾವಡಿಯಲ್ಲೇ ತಂಗಿ ಪೂರ್ತಿ ಗುಣ ಹೊಂದಿದರು. ಒಂದು ರಾತ್ರಿ, ಓ ಅಬ್ದುಲ್, ಯಾವುದೋ ಒಂದು ಭೂತ ನನಗೆ ಅಪ್ಪಳಿಸುತ್ತದೆ ಎಂದು ಬಾಬಾ ಕೂಗಿಕೊಂಡರು. ಅಬ್ದುಲ್ ದೀಪ ತೆಗೆದುಕೊಂಡು ಬಂದು ಬಾಬಾ ಅವರ ಹಾಸಿಗೆ ಸುತ್ತಲೂ ನೋಡಿದರು. ಏನೂ ಕಾಣಿಸಲಿಲ್ಲ. ಬಾಬಾ ಅವನಿಗೆ ಸರಿಯಾಗಿ ನೋಡಲು ಹೇಳಿ ತಮ್ಮ ಚಟಕಾದಿಂದ ನೆಲಕ್ಕೆ ಹೊಡೆಯುತ್ತಾ ಕುಳಿತರು. ಅಮೀರ್ ಶಕ್ಕರ್ ಸರ್ಪ ಬಂದಿರಬಹುದೆಂದು ಅನುಮಾನಿಸಿದರು. ಅಮೀರ್ ಅವರಿಗೆ ಬಾಬಾ ಅವರ ಈ ರೀತಿ ನೀತಿಗಳನ್ನು ಗ್ರಹಿಸುವ ಶಕ್ತಿ ಇದ್ದಿತು. ಬಾಬಾ ಅವರಿಗೆ ಶಕ್ಕರ್ ಹಾಸಿಗೆ ಹತ್ತಿರ ಒಂದು ಸರ್ಪ ಕಾಣಿಸಿತು. ಅಬ್ದುಲ್ಲನಿಗೆ ಅಲ್ಲಿ ದೀಪ ತರಲು ಹೇಳಿದರು. ದೀಪದ ಬೆಳಕಿನಲ್ಲಿ ಹಾಸಿಗೆ ಬಳಿ ಸರ್ಪವೊಂದು ಸುತ್ತಿಕೊಂಡು ಕುಳಿತಿರುವುದು ಕಂಡು ಬಂದಿತು. ಕೂಡಲೇ ಅದನ್ನು ಕೊಲ್ಲಲಾಯಿತು. ಹೀಗೆ ಬಾಬಾ ಸಮಯೋಚಿತ ಎಚ್ಚರಿಕೆ ಕೊಟ್ಟು ಅಮೀರರನ್ನು ಕಾಪಾಡಿದರು. ಹಾವು ಮತ್ತು ಚೇಳು. ಬಾಬಾ ಅವರು ತಿಳಿಸಿದ ಪ್ರಕಾರ ಕಾಕಾ ಸಾಹೇಬ್ ದೀಕ್ಷಿತರು ಪ್ರತಿದಿನ ಏಕನಾಥರಿಂದ ವಿರಚಿತವಾದ ಭಾಗವತ ಮತ್ತು ಭಾವಾರ್ಥ ರಾಮಾಯಣ ಎಂಬ 2 ಗ್ರಂಥಗಳನ್ನು ಮಸೀದಿಯಲ್ಲಿ ಪಠಣ ಮಾಡುತ್ತಿದ್ದರು. ತಮ್ಮ ಮಾತೆಯ ಅನುಜ್ಞೆಯಂತೆ ಶ್ರೀ ಹನುಮಾನ್ ಶ್ರೀರಾಮನ ಮಹತ್ವವನ್ನು ಪರೀಕ್ಷಿಸಿದ ಭಾಗವನ್ನು ಅವರು ಹೇಳುತ್ತಿದ್ದಾಗ ಶ್ರೋತೃಗಳು ಮುಗ್ಧರಾಗಿದ್ದರು. ಅವರಲ್ಲಿ ಹೇಮಾಡ ಪಂತರು ಒಬ್ಬರಾಗಿದ್ದರು. ಆಗ ದೊಡ್ಡ ಚೇಳೊಂದು ಅದು ಎಲ್ಲಿಂದ ಬಂದಿತೋ ತಿಳಿಯದು ಹೇಮಾಡ ಪಂತರ ನಡೆದ ಮೇಲೆ ಬಂದು ಕುಳಿತಿತ್ತು. ಮೊದಲದು ಅವರಿಗೆ ಗೊತ್ತಾಗಲಿಲ್ಲ. ಪರಮಾತ್ಮನ ಲೀಲೆಯನ್ನು ಕೇಳುತ್ತಿರುವವರನ್ನು ಪರಮಾತ್ಮನೇ ರಕ್ಷಿಸುವುದನಾಗಿದ್ದರಿಂದ ಅವರಿಗೆ ಚೇಳು ಕುರಿತಿರುವುದು ಹೇಗೋ ತಿಳಿಯಿತು. ಆದರೂ ಸಹ ಕಥೆಯನ್ನು ಶ್ರವಣ ಮಾಡುತ್ತಿರುವಂತೆ ಕಾಣುತ್ತಿತ್ತು. ಆಗ ಹೇಮಾಡ ಪಂತರು ಗಲಾಟ ಮಾಡದೆ ದೋತರವನ್ನು ಮೆಲ್ಲನೆ ತೆಗೆದು ಚೋಳನ್ನು ಹೊರಗೆ ಚೆಲ್ಲಿದರು.
ಇನ್ನೊಂದು ಸಂದರ್ಭದಲ್ಲಿ ಕೆಲವರು ಒಂದು ರಾತ್ರಿ ದೀಕ್ಷಿತವಾಡದ ಅಟ್ಟದ ಮೇಲೆ ಮಾತನಾಡುತ್ತಾ ಕುಳಿತಿದ್ದರು. ಆಗ ಕಿಟಿಕಿಯ ಸಂದಿನಿಂದ ಒಂದು ಭಯಂಕರವಾದ ಸರ್ಪ ಬಂದು ಸುರುಳಿಸುತ್ತಿಕೊಂಡು ಕುಳಿತು. ಎಲ್ಲರೂ ಕೋಲು ತರಲು ಹೊರಟರು. ಅದನ್ನು ಹೊಡೆಯಲು ಪ್ರಯತ್ನ ಪಟ್ಟರು. ಆದರೂ ಅದು ಸಿಗದೆ ಅದೇ ಸಂದಿಯ ಮೂಲಕ ಮಾಯವಾಯಿತು. ಬಾಬಾ ಅವರ ಅಭಿಪ್ರಾಯ. ಆಗ ಮುಕ್ತಾರಾಮವೆಂಬವನು ಭಕ್ತನು ಅದನ್ನು ತಪ್ಪಿಸಿಕೊಂಡು ಹೋಗಿರುವುದು ಒಳ್ಳೆಯದಾಯಿತೆಂದು ಹೇಳಿದನು. ಅದಕ್ಕೆ ಹೇಮಾಡ ಪಂತರು ಸರ್ಪಗಳನ್ನು ಕೊಲ್ಲುವುದು ಸರಿ ಎಂದು ವಾದಿಸಿದರು. ಹೀಗೆ ಚರ್ಚೆ ಬಿರುಸಾಗಿ ನಡೆಯಿತು. ಕೊನೆಗೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹಿಂತಿರುಗಿದರು. ಮರುದಿನ ಬಾಬಾ ಮಸೀದಿಯಲ್ಲಿ ಕುಳಿತಾಗ ನಿನ್ನೆ ರಾತ್ರಿ ವಾಡದಲ್ಲಿ ಯಾವ ಚರ್ಚೆ ನಡೆಯಿತು ಎಂದು ಕೇಳಿದರು. ಅವರಿಗೆ ವಿಷಯ ತಿಳಿದಾಗ ಬಾಬಾ, ಚೇಳುಗಳೇ ಇರಲಿ, ಸರ್ಪಗಳೇ ಇರಲಿ, ಭಗವಂತನು ಎಲ್ಲ ಪ್ರಾಣಿಗಳನ್ನು ಜೀವಿಸುತ್ತಿರುತ್ತಾನೆ. ಅವನೇ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನು. ಸಕಲ ಜೀವರಾಶಿಗಳಿಗೂ ಅವನ ಆಜ್ಞೆಯನ್ನು ಪಾಲಿಸಲೇಬೇಕು. ಅವನ ಇಚ್ಛೆ ಇಲ್ಲದೆ ಯಾರೂ ಇತರರಿಗೆ ಕೇಡು ಇದು ಮಾಡಲು ಸಾಧ್ಯವಿಲ್ಲ. ಇಡೀ ಪ್ರಪಂಚವೇ ಅವನ ಆಶ್ರಿತ, ಯಾರೂ ಸ್ವತಂತ್ರರಲ್ಲ. ಆದುದರಿಂದ ನಾವು ಸಕಲ ಪ್ರಾಣಿಗಳಲ್ಲೂ ಪ್ರೀತಿ ಮತ್ತು ದಯೆಯನ್ನು ತೋರಿಸಬೇಕು. ಅವುಗಳನ್ನು ವಿನಾಕಾರಣ ಕೊಲ್ಲುವುದನ್ನು ಬಿಡಬೇಕು. ದೇವರೇ ಸರ್ವರಕ್ಷಕ ಎಂದು ಉಪದೇಶಿಸಿದರು. ಶ್ರೀ ಸಾಯಿ ಪ್ರಣಾಮ್. ಶ್ರೀ ಸಾಯಿ ಸಚ್ಚರಿತೆಯ 22ನೇ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು. ನನ್ನ ಈ ಶ್ರೀ ಸಾಯಿ ಸಚ್ಚರಿತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಂ ಶ್ರೀ ಸಾಯಿನಾಥಾಯ ನಮಃ.